2024ನೇ ಇಸ್ವಿಯಲ್ಲಿ ಧನು ರಾಶಿಯವರ ಫಲ ಹೇಗಿದೆ? ಸದ್ಯಕ್ಕೆ ಗುರುಬಲ ಇದೆ. ಏಪ್ರಿಲ್ ಮುಗಿಯುವಲ್ಲಿವರೆಗೂ ಸಹಿತವಾಗಿ ಗುರುವಿನ ಬಲ ಇದೆ. ಸಜ್ಜನರ ಸಂಪರ್ಕ, ದುರ್ಜನರನ್ನ ದೂರ ಮಾಡ್ಕೊಳ್ತೀರಿ. ವ್ಯವಹಾರಗಳನ್ನ ನಿಮ್ಮ ಹತೋಟಿಗೆ ತೆಗೆದುಕೊಳ್ತೀರಿ. ಧನು ರಾಶಿಯವರಿಗೆ ಶನಿ ಮಹಾತ್ಮನು ಸೌಖ್ಯವನ್ನುಂಟು ಮಾಡ್ತಾನೆ. ಶತ್ರುಗಳು ಆಗಾಗ ನಿಮಗೆ ಏಟಿನ ಮೇಲೆ ಏಟನ್ನು ಕೊಡುವಂತಹ ಸಾಧ್ಯತೆ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಮೂರ್ತಿತ್ವೇ ಪರಿಕಲ್ಪದ ಶಶಿವೃತೋ ವರ್ತಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮ ವೇದಾಂಕೃತೋಷ್ಟೇತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ಭುಶ್ಚಾನೇಕದಾ ಯಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, 2024ನೇ ಇಸ್ವಿಯಲ್ಲಿ ಧನು ರಾಶಿಯವರ ಫಲ ಹೇಗಿದೆ? ಸದ್ಯಕ್ಕೆ ಗುರುಬಲ ಇದೆ. ಏಪ್ರಿಲ್ ಮುಗಿಯುವಲ್ಲಿವರೆಗೂ ಸಹಿತವಾಗಿ ಗುರುವಿನ ಬಲ ಇದೆ. ಗುರುವಿನ ಅನುಕೂಲತೆಯಿಂದ ಸಾಕಷ್ಟು ಪ್ರಯೋಜನವಾಗಿದೆ. ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವ ಸಾಧ್ಯತೆ ಇದೆ. ಧನು ರಾಶಿಯವರಿಗೆ ಸಜ್ಜನರ ಸಂಪರ್ಕ, ದುರ್ಜನರನ್ನ ದೂರ ಮಾಡ್ಕೊಳ್ತೀರಿ. ವ್ಯವಹಾರಗಳನ್ನ ನಿಮ್ಮ ಹತೋಟಿಗೆ ತೆಗೆದುಕೊಳ್ತೀರಿ. ಸುಲಭ ಸಾಧ್ಯವಾಗಿ ವ್ಯವಹಾರಗಳನ್ನು ಮಾಡಿ ಗುರುಬಲ ಇದ್ದದರಿಂದ. ಹಾಗಂತ ಶನಿ 3ನೇ ಮನೆಯಲ್ಲಿ ಕೊಂಡಿದ್ದಾನೆ ಧನಾಧಿಕ್ರಮದಲ್ಲಿ. ಶನಿಯಿಂದಲೂ ಸಹಿತವಾಗಿ ಒಳ್ಳೆಯ ಫಲಗಳೇ ಇದ್ದಾವೆ. ಉಪಚಯ ಸ್ಥಾನದಲ್ಲಿದ್ದಾಗ ಶನಿಯು ದುಷ್ಫಲಗಳನ್ನು ದೂರ ಮಾಡಿ ಸುಸ್ಪಷ್ಟವಾದಂತಹ ಫಲವನ್ನು ಕೊಡ್ತಾರೆ. ಇದು ಧನು ರಾಶಿಯವರಿಗೆ. ಧನು ರಾಶಿಯವರಿಗೆ ಶನಿ ಮಹಾತ್ಮನು ಸೌಖ್ಯವನ್ನುಂಟು ಮಾಡ್ತಾನೆ. ರಾಹು ಮಾತ್ರ ಶೋಕವನ್ನು ತನ್ನ 4ನೇ ಮನೆಯಲ್ಲಿದ್ದಾನೆ ಆರೋಗ್ಯ ಸ್ಥಾನದಲ್ಲಿ. ಒಂದಾದ ಮೇಲೆ ಒಂದು ಏನಾದ್ರೂ ಒಂದು ರೋಗ ಇದ್ದೇ ರೋಗ ವೃದ್ಧಿಯನ್ನು ಮಾಡ್ತಾನೆ. ಯಾವ ರೋಗವನ್ನು ವೃದ್ಧಿ ಮಾಡ್ತಾನೆ? ನವೇ ರೋಗವನ್ನ, ಚರ್ಮ ರೋಗವನ್ನ. ರಾಹುವಿನಿಂದ ಬರತಕ್ಕ ಅದು ರೋಗ ಸ್ಥಾನ ಅಷ್ಟೇನು ಶುಭ ಇಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಅಂತ ಗುರು 5ರಲ್ಲಿದ್ದರಿಂದ ಮಕ್ಕಳಿಗೆ ಸುಖ ಇದೆ. ಮಕ್ಕಳಿಗೆ ನೆಮ್ಮದಿಯ ವಾತಾವರಣ. ಮಕ್ಕಳು ಮಾಡುವಂತಹ ಕೆಲಸ ಕಾರ್ಯಕ್ಕೆ ಶ್ಲಾಘನೆ. ಆರ್ಥಿಕವಾಗಿ ಅಭಿವೃದ್ಧಿ, ನೆಮ್ಮದಿ. ಕುಟುಂಬ ಕಲಹ ದೂರವಾಗ್ತದೆ. ಮನೆಯಲ್ಲಿ ಒಳ್ಳೆಯ ರೀತಿಯಂತಹ ಲಾಭ, ಒಳ್ಳೆಯ ರೀತಿಯಂತಹ ಸೌಲಭ್ಯಗಳು. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಲಾಭ ಉಂಟಾಗ್ತದೆ. ಎಲ್ಲಿಯವರೆಗೆ? ಇದು ಏಪ್ರಿಲ್ ತನಕ. ಆನಂತರದಲ್ಲಿ ಮೇ ತಿಂಗಳ ಆರಂಭದಿಂದ ವರ್ಷದ ಕೊನೆಯವರೆಗೂ ಸಹಿತವಾಗಿ ಸ್ಥಾನದಲ್ಲಿರುವಂತಹ ಗುರು ಶತ್ರುಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ನಿಮಗೆ ಶತ್ರುಗಳ ಕಾಟ ಉಂಟಾಗ್ತದೆ. ಶತ್ರುಗಳು ಆಗಾಗ ನಿಮಗೆ ಏಟಿನ ಮೇಲೆ ಏಟನ್ನು ಕೊಡುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ, ಉದ್ಯೋಗದ ವಿಷಯದಲ್ಲಿ ಏನು ಆಗಬೇಕೋ ಅದು ಆಗದ ಹಾಗೆ ನೋಡಿಕೊಳ್ಳುವಂತಹ ಸಾಮರ್ಥ್ಯ ಇದೆ ಇರಬಹುದು. ಅದರಿಂದ ಅನುಕೂಲತೆ ಆಗ್ತದೆ. ಅದರಿಂದ ಪ್ರಯೋಜನಗಳಿದ್ದಾವೆ, ಇಲ್ಲ ಅಂತ. ಧಾರ್ಮಿಕವಾದಂತಹ ಕ್ರಿಯಾಕಲಾಪದಲ್ಲಿ ಪಾಲ್ಗೊಳ್ತೀರಿ. ಮೌನಕ್ಕೆ ಶರಣು ಹೋಗ್ತೀರಿ. ವ್ಯವಹಾರಗಳು ಮಕ್ಕಳ ಪಾಲಾಯಿತು. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು ಧನು ರಾಶಿಯವರು. ಕೆಲವರಿಗೆ ಧನುರ್ವಾಯುವಿನ ತೊಂದರೆ. ಶೀತಕಾಲ ಆರಂಭವಾಗಿದೆ. ಬೆನ್ನಿನಲ್ಲಿ ನೋವು ಕಾಣಿಸ್ತದೆ. ಬಗ್ಗಿದ್ರೆ ಮೇಲೆ ಏಳ್ಲಿಕ್ಕಾಗಲ್ಲ, ಮೇಲೆ ಎದ್ರೆ ಸಡನ್ಲಿ ಬಗ್ಲಿಕ್ಕಾಗಲ್ಲ. ಒಟ್ಟಾರೆ ಧನುರ್ವಾಯುವಿನ ತೊಂದರೆಯಿಂದ ಬಳಲಬೇಕಾದಂತಹ ಸಂದರ್ಭ ಇದೆ. ಉತ್ತರ ದಿಕ್ಕು ನಿಮಗೆ ಆಗ ಬರುವಂತಹ ದಿಕ್ಕು. ನಿಮ್ಮ ಸಂಖ್ಯೆ 3. ಹಳದಿ ಬಣ್ಣ ಆದೀತು. ನರಸಿಂಹದೇವರು, ಮಂತ್ರಾಲಯದ ಸಾರ್ವಭೌಮರು ನಿಮಗೆ ಆಗಿ ಬರುವಂತಹ ದೇವರು. ಸಾಧ್ಯವಾದರೆ ಶ್ರೀಧರ ಸ್ವಾಮಿಗಳನ್ನ ಆರಾಧಿಸಿ. ಶ್ರೀಧರ ಸ್ವಾಮಿಗಳ ದರ್ಶನ ಮಾತ್ರದಿಂದ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ. ವರದಳ್ಳಿಗೆ ಹೋಗುವನ್ನಿ, ಶ್ರೀಧರ ಸ್ವಾಮಿಗಳ ದರ್ಶನ ಮಾಡ್ಕೊಳ್ಳಿ. ಧನು ರಾಶಿ. ಸಾಧ್ಯವಾದರೆ ತೀರ್ಥಸ್ನಾನ, ಗೋಸೇವೆ, ಗೋಗ್ರಾಸ, ಜೊತೆಯಲ್ಲಿ ನೀವು ಮಾಡಬೇಕಾಗಿರೋದು ಕಡಲೆಕಾಳು ದಾನ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯ ನೆಮ್ಮದಿ ಉಂಟಾಗ್ತದೆ. ಧನು ರಾಶಿಯವರು ಗುರುದೇವರ ಅನುಗ್ರಹವನ್ನ ಪಡೆಯುವುದರಿಂದ ಕ್ಷೇಮವಾಗ್ತದೆ. ಶುಭವಸ್ತು. ಒಳ್ಳೆಯದಾಗಲಿ.